ಭೀಮಾ ತೀರದ ಹಂತಕರು. ಕ್ರಿಸ್ತಪೂರ್ವದಿಂದ ಇವತ್ತಿನ ತನಕನೂ ಭೀಮೆಯ ಸೆಳವು ಸಾಕಷ್ಟು ಪ್ರತಿರೋಧ ಮತ್ತು ಪಾತ್ರಗಳನ್ನ ಅರಗಿಸ್ಕೊಂಡೇ ಹರಿತಾನೇ ಇದೆ. ಒಂಥರದ ರಿಪಬ್ಲಿಕ್ ಥರ ವಾತಾವರಣ ಇದ್ದಾಗ ಯಾರೂ ಅಲ್ಲಿ ಇದು ಏನನ್ನೂ ವರದಿ ಮಾಡೋವಂಥದ್ದು ಅಥವಾ ಕರ್ನಾಟಕದ ಭಾಗವೇ ಅಲ್ಲ ಅದು ಅನ್ನೋ ಥರದ್ದು ವಾತಾವರಣ ಇದ್ದಾಗ ರವಿ ಬೆಳಗೆರೆ ಸರ್ ಅವರು ಅಲ್ಲಿ ಧೈರ್ಯವಾಗಿ ಹೋಗಿ ಆ ಭಾಗವನ್ನು ವರದಿ ಮಾಡಿ ಅಲ್ಲಿಂದ ಬಂದಂತಹ ಅಲ್ಲಿನ ಪಾತಕ ಘಟನಾವಳಿಗಳನ್ನ ಎಪಿಸೋಡ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಎಪಿಸೋಡ್ ಮಾಡೋಕ್ಕೆ ಶುರು ಮಾಡಿದಾಗ ಹುಟ್ಟಿದ್ದೇ ಭೀಮಾ ತೀರದ ಹಂತಕರು. ಡಿಯೋ ಟಾಲ್ಸ್ಟಾಯ್ ಅವ್ರದ್ದು ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಒಂದು ಕೃತಿ, ಸಣ್ಣ ಕತೆ. ಅದನ್ನೇನು ಹೇಳುತ್ತೆ ಅಂದರೆ, ಒಂದು ಮೊಟ್ಟೆಗೋಸ್ಕರ 2 ಮನೆಗಳು ಹತ್ಕೊಂಡು ಹುರಿದೋಗ್ತವೆ. ಅದೇ ಥರದ ಘಟನಾವಳಿ ಇಲ್ಲೂ ಆಗುತ್ತೆ. ಒಂದು ಸಣ್ಣ ಬದುವಿಗೋಸ್ಕರ ಶುರುವಾದ ಗಲಾಟೆ 2 ಕುಟುಂಬದ ನಡುವೆ ಸಾಕಷ್ಟು ಜನ ಜೀವಗಳನ್ನ ಬಲಿ ತಗೋಬಿಡುತ್ತೆ. ಇದನ್ನು ಅತ್ಯಂತ ತೀಕ್ಷ್ಣವಾಗಿ, ಅದು ನೋಡೋಕ್ಕೆ ವರದಿ ಥರ ಆದ್ರೂ, ಒಂಥರ ಕ್ರೈಮ್ ರಿಪೋರ್ಟ್ ಥರ ಆದ್ರೂ, ಆ ಭಾಗದ ಬಗ್ಗೆನೇ ಒಂಥರದ ತಾತ್ಸಾರ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಮುನ್ನುಗ್ಗಿ ಅದು ಒಳಗಡೆ ಇದ್ದಂತಹ ಸಾಕಷ್ಟು ತಾರತಮ್ಯಗಳನ್ನ, ಸಾಕಷ್ಟು ಪಾತಕ ಲೋಕದ ಏನು ಈ ಫ್ಯೂಡಲ್ನ ಕಾರಣಕ್ಕಾಗಿ ಆಗ್ತಿರುವಂಥ ಸಾಕಷ್ಟು ಏರುಪೇರುಗಳನ್ನ, ತಾರತಮ್ಯಗಳನ್ನ ಭಾಳ ಸಹಜವಾಗಿ ಅವರ ಬರವಣಿಗೆಯ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ಜನರನ್ನು ತಲುಪಿಸೋದ್ರಲ್ಲಿ ರವಿ ಬೆಳಗೆರೆ ಅವರು ಅತ್ಯಂತ ಯಶಸ್ವಿಯಾಗಿದ್ದರು. ಹಂಗಾಗಿ ಅದು ಧಾರಾವಾಹಿಯಾಗಿ ಪ್ರಕಟ ಆದಮೇಲೂ ಪುಸ್ತಕ ರೂಪಕ್ಕೆ ಬಂದ ಮೇಲೆ ಅದು 8ನೇದೋ 10ನೇದೋ ಆವೃತ್ತಿ ರೀಪಬ್ಲಿಷ್ ಆಗ್ತಾನೇ ಇದೆ. ಅದು ನಿಲ್ತಾನೆ ಇಲ್ಲ. ಅದ್ರದ್ದು ಪಬ್ಲಿಕೇಶನ್ ಹಂಗೆ ಅಂದರೆ ಅದರದ್ದು ಸರ್ಕ್ಯುಲೇಷನ್ ಹಂಗೆ ಒಂಥರದ್ದು ಫ್ಲೋಟಿಂಗಲ್ಲೇ ಇದೆ. ಇನ್ನು ಇವತ್ತರೆಗೂ ಅದು ಸಾಕಷ್ಟು 8-10 ವರ್ಷನಾದ್ರೂ ಅದರದ್ದು ನಿರಂತರವಾಗಿದೆ. ಹಂಗಾಗಿ ಈ ಥರದ್ದು ಒಂದು ಕೃತಿ ನನ್ನ ತನಕ ಬಂದಿದ್ದು ಅಂದರೆ ಇಷ್ಟು ದಿನ ಅದು ಆ ಕೃತಿನ ತುಂಬ ಜನ ಕೇಳಿದ್ರು, ಅದು ಯಾಕೆ ಯಾಕೆ ಅಷ್ಟು ಜನಕ್ಕೆ ಅದು ಗೊತ್ತಿರಲಿಲ್ಲ ಅಂತ. ಪ್ರಾಯಶಃ ನಾನು ಅಣಜಿ ನಾಗರಾಜ್ ಮತ್ತು ಓಂ ಪ್ರಕಾಶ್ ಸರ್ ಅವ್ರಿಗೆ ಭಾಳ ಆಭಾರಿಯಾಗಿರ್ತೀನಿ. ಅವರು ಕವರ್ ಪೇಜ್ ಕಿತ್ಕೊಂಡು ಹೊರಟೋಗಿದ್ರು ಕಂಟೆಂಟ್ ಬಿಟ್ಬಿಟ್ಟು. ಹಂಗಾಗಿ ಕಂಟೆಂಟ್ ಹಂಗೆ ಇತ್ತು. ಆಗ ನಾನು ಬರೋ ತನಕ ಅದು ಕಾಯ್ತಲ್ಲ ಅನ್ನೋದು ನನಗೊಂದು ಹರ್ಷದಾಯಕವಾದ ವಿಚಾರ. ಹಂಗಾಗಿ ರವಿ ಬೆಳಗ್ಗೆ ಇವ್ರಿಗೆ, ಓಂ ಪ್ರಕಾಶ್ ಸರ್ಗೆ ಮತ್ತು ಅಣಜಿ ನಾಗರಾಜ್ ಅವ್ರಿಗೆ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೇನೆ. ಈ ಕೃತಿನ ನಾನು ಮತ್ತೆ ತೆರೆಗೆ ತರೋಕ್ಕೆ ಅತ್ಯಂತ ಹರ್ಷದಾಯಕವಾಗಿದ್ದೀನಿ. ಪ್ರಾಯಶಃ 2 ಭಾಗ ಆಗುತ್ತೆ ಸರ್, 2 ಭಾಗ ಆಗುತ್ತೆ. ನಾ ಇಲ್ಲಿ ತನಕ ಅಂದರೆ ಈಗ ಫಸ್ಟ್ ಪಾರ್ಟ್ ಮುಗಿಸ್ಕೊಂಡಿದ್ದೀನಿ. ಸೆಕೆಂಡ್ ಪಾರ್ಟ್ಗೆ ಮತ್ತೆ ಕೂತ್ಕೊಳ್ತಿದ್ದೀನಿ ಸ್ಕ್ರಿಪ್ಟ್ಗೆ. ಅಂದರೆ ಸ್ಕ್ರಿಪ್ಟೇ ಅದನ್ನೇ ಏನು ಮಾಡೋಂಗಿಲ್ಲ ಸರ್, ಪಕ್ಕಾ ಸ್ಕ್ರೀನ್ ಪ್ಲೇ ಇದ್ದಂಗೆ ಇದೆ. ಅದನ್ನು ಎನ್ಹಾನ್ಸ್ ಮಾಡ್ಕೊಳ್ತಿದ್ದೀನಿ, ಯಾವ್ಯಾವುದು ಬೇಕು ಅದನ್ನು ಆಯ್ಕೊಂಡಿದ್ದೀನಿ. ಪ್ರಾಯಶಃ 2ನೇ ತಾರೀಕು 3ನೇ ತಾರೀಕಿಗೆ ಪೂರ್ತಿ ಸ್ಕ್ರಿಪ್ಟ್ ಮುಗಿದೋಗುತ್ತೆ ಸರ್, ನನ್ನ ವರ್ಷನ್ ಮುಗಿದೋಗುತ್ತೆ. ಆಮೇಲೆ ಅದನ್ನು ರೀರೈಟ್ ಮಾಡಿ ಅದನ್ನು ಬಾಂಡಿಂಗ್ ಸ್ಕ್ರಿಪ್ಟ್ ಮಾಡಿಕೊಂಡು ಶೂಟ್ ಹೋಗೋದು ಸರ್. ಅದೇ ಏನಂದರೆ ಯಾವುದನ್ನು ಬಿಟ್ಟಿಲ್ಲ ಸರ್. ಅಂದರೆ ಅಲ್ಲಿ ಇಡೀ ರೋಚಕತೆ ಇದೆಯಲ್ಲ, ಅದು ಒಂಥರದ್ದು, ಅದು ಓದಗನ್ನ ಒಂದು ಚೂರು ಅಳ್ಳಾಡ್ದಂಗೆ ಕೂರಿಸ್ಕೊಳ್ಳುತ್ತೆ ಕೃತಿ. ಅದನ್ನು ನಾವು ನಮ್ಮ ಶಕ್ತಿ ಮೀರಿ ನಾವು ಅದನ್ನು ಹಿಡಿಯೋ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಆಸೆ ಸರ್. ಸಿಕ್ಕಾಬಟ್ಟೆ ಕ್ರೈಮ್ ತೋರಿಸ್ಬೇಕು ಅಥವಾ ಅದು ಗ್ಲೋರಿಫೈ ಮಾಡಿಬಿಡ್ಬೇಕು, ಸಿಕ್ಕಾಬಟ್ಟೆ ಹಂಗೆ ಆ ಥರದ್ದಿಲ್ಲ. ಇದು ಒಂದು ಜವಾಬ್ದಾರಿ ಇದೆ. ನಿರ್ಮಾಣ ಸಂಸ್ಥೆ ಈಗ ಮುಂಚೆ ಕೆ ಸದಾಶಿವ ಅವ್ರದ್ದು ಕತೆ ಮಾಡಿತ್ತು, ಈಗ ಈ ಕತೆ ಮಾಡ್ತಿದೆ. ನಿರ್ಮಾಣ ಸಂಸ್ಥೆಗೂ ಒಂದು ಜವಾಬ್ದಾರಿ ಇದೆ. ಅದು ಭಾಳ ನಾಜೂಕಾಗಿ ಹೇಳಿದ್ದಾರೆ ನನಗೆ. ಎಲ್ಲೂ ಸಮಾಜಕ್ಕೆ ಒಪ್ಪೋ ಥರನೇ ಸಿನಿಮಾ ಆಗಬೇಕು, ಅದು ಎಲ್ಲರೂ ಕೂತು ನೋಡಿ ಸಂತೋಷ ಪಡುವಂಥದ್ದು ಒಂದು ಸಿನಿಮಾ ಆಗಬೇಕು ಅನ್ನೋ ಥರದ್ದು ಇರೋದ್ರಿಂದ ಆ ಎಲ್ಲ ಪ್ಯಾರಾಮೀಟರ್ಸ್ ಜೊತೆಗೆ ನಾವು ಕೃತಿಗೆ ಎಲ್ಲೂ ಧಕ್ಕೆ ಆಗದಂಗೆ, ಸಮಾಜಕ್ಕೂ ಎಲ್ಲೂ ಧಕ್ಕೆ ಆಗದಂಗೆ ಸಿನಿಮಾ ಮಾಡಿಕೊಡ್ತೀವಿ. ಚಂದ್ರು ಸರ್ ಜೊತೆಗಿರ್ತಾರೆ, ಹರೀಶ್ ಕೊಮ್ಮೆ ಅವರು ಇರ್ತಾರೆ, ಲೋಕಿ ಸಂಗೀತ ಮಾಡ್ತಿದ್ದಾರೆ. ಸರ್ ಭಾಗ 1ರಲ್ಲಿ ಸಿದ್ದಪ್ಪ ಬೋರಗಿ ತನಕ ಅವರು ಹತ್ಯೆ ಆಗೋ ತನಕ ಭಾಗ 1 ಸರ್. ಸಿದ್ದಪ್ಪ ಬೋರಲಿಗೆ ಹತ್ಯೆಯಾಗಿ ಅದರದ್ದು ಸುತ್ತ ಘಟನಾವಳಿಗಳಾದಮೇಲೆ ಸೆಕೆಂಡ್ ಪಾರ್ಟ್ ಮತ್ತೆ ನರೇಷನ್ಗೆ ಭಾವನಾ ಮೇಡಮ್ ಬರ್ತಾರೆ. ಅವರು ಯಾರು ಶಾಂತನ ಮಕ್ಕಳ ಜೊತೆಗೆ ಶಾಂತಂದು ಒಂದು ಸಣ್ಣ ಬ್ರೀಫ್ ಹಿಸ್ಟ್ರಿ ಶುರು ಮಾಡಿ ಅಲ್ಲಿಂದ ಮತ್ತೆ ಸೆಕೆಂಡ್ ಪಾರ್ಟ್ ಶುರು ಮಾಡ್ತಾರೆ. ದ್ವೇಷ ನೋಡಿ ಸರ್, ದ್ವೇಷನೂ ಬದುಕಿನ ಭಾಗವೇ. ಆದರೆ ದ್ವೇಷ ಯಾಕೆ ಅಂದರೆ ಈಗ ನಾವು ಏನೇ ಮಾಡಿದ್ರೂ ಉದ್ದೇಶ ನಮಗೆ ಈ ಥರದ ಸಿನಿಮಾಗಳು ಮಾಡಬೇಕಾದ್ರೆ ನಮಗೆ ಹೆಚ್ಚು ಸ್ವಲ್ಪ ಕಮರ್ಷಿಯಲ್ಲಾಗೆ ಈ ಥರದ್ದು ಜನ ಕೇಳ್ತಿದ್ದಾರೆ. ಆ ಥರದ್ದು ಒಂದು ಇರೋದ್ರ ಜೊತೆಗೆ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಾಮಾಜಿಕ ಸ್ತರಗಳಿದೆಯಲ್ಲ, ಅಲ್ಲಿದ್ದ ಕೃತಿನಲ್ಲಿರುವಂಥ ಒಳ ಸೂಕ್ಷ್ಮಗಳು ಭಾಳ ಚೆನ್ನಾಗಿದೆ. ಅದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ಕೂಡ ರವಿ ಸರು. ನನಗೆ ಮಲೆಗಳಲ್ಲಿ ಮದುಮಗಳು, ನಾಯಿಗುತ್ತಿ ಅಷ್ಟೇ, ಮಹಾದೇವ ಅವ್ರದ್ದು ಚನ್ನನಷ್ಟೇ ನನಗಿಲ್ಲಿ ಚಂದಪ್ಪ ಕಾಡ್ತಾನೆ. ಅದು ಹೆಂಗೆ ಸಾಧ್ಯ ಆಯಿತು? ಸಾಹಿತ್ಯದ ಸ್ತರ ಬೇರೆ ಇರ್ಬೋದು, ಆದರೆ ಅದು ಹೆಂಗೆ ಇಲ್ಲೂ ಅದರದ್ದೇ ಥರದ ಫೈರ್ ಹೆಂಗೆ ಸಾಧ್ಯ ಆಯಿತು ಅಂದರೆ, ಇವರು 19ನೇ ವರ್ಷಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದರಿಂದ
ಆ ಸಾಧ್ಯತೆಗಳಿದೆ ಅಲ್ಲಿ. ರವಿ ಸರ್ರು 19ನೇ ವಯಸ್ಸಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಅವ್ರಿಗೆ. ಅವ್ರು ಗಂಭೀರವಾಗಿ ಬರೆದಿದ್ದರೆ ಬರ್ಕೋಬೋದಿತ್ತು. ಅವ್ರ ಪತ್ರಿಕೆಗೆ ಬಿದ್ದು ಅವರೊಂಥರ ಪತ್ರಿಕೋದ್ಯಮದಲ್ಲಿ ಜಿದ್ದಿಗೆ ಬಿದ್ದು ಬಂದಿದ್ದರಿಂದ ಸೊ ಈ ಥರದ್ದು ಆಯಾಮಗಳು ತೆರ್ಕೊಳ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅದೇ ಮತ್ತೆ ಮಳೆ ಹೋಗುತ್ತಿದ್ದ ಟೈಮಲ್ಲಿ ಅನಿಲ್ ಸರ್ಗೆ ಒಂದು ಪ್ರಪೋಸಲ್ ಕೊಟ್ಟೆ. ಸರ್ ಈ ಥರದ್ದೊಂದು ಸಿನಿಮಾ ಇದೆ, ನೀವು ಮಾಡ್ತೀನಿ. ಅದು ಶ್ರುತಿ ಮೇಡಮ್ ಅವ್ರ ಹಸ್ಬೆಂಡು ಇಲ್ಲೇ ಇದ್ದಾರೆ. ಅನಿಲ್ ಸರ್ಗೆ ಹೇಳಿದೆ ನಾನು, ಸರ್ ಈ ಥರದ್ದೊಂದು ಕತೆ ಇದೆ, ಈಗ ನೀವು ಮಾಡೋದಿದ್ದರೆ ಅವ್ರದ್ದು ತುಂಬ ಚೆನ್ನಾಗಿ ಇಡೀ ಸಿನಿಮಾದಲ್ಲಿ ಚಂದ್ರು ಸರ್ ಹೇಳ್ತಿದ್ರು ನನಗೆ. ನಮ್ಮ ಗಂಗು ಸರ್ ಅವರು, ಗಂಗಣ್ಣ ಅವರು ನಮ್ಮ ಸೆಟ್ಟು ಒಬ್ಬ ಆರ್ಟಿಸ್ಟೆಂಟ್ ಆಗಿದ್ದವರು. ಈ ಇಂಡಸ್ಟ್ರಿನಲ್ಲಿ ಏನಂತ ಸುದ್ದಿ ಬಂತು ಅಂದರೆ ತುಂಬ ಚೆನ್ನಾಗಿತ್ತು ಪ್ರೊಡಕ್ಷನ್ನು, ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು, ಭಾಳ ಚೆನ್ನಾಗಿ ಏನೂ ಕೊರತೆ ಇಲ್ಲದೆ ಸಿನಿಮಾ ಮಾಡಿಕೊಟ್ರು ಅಂತ. ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿಕೊಟ್ರು. ನಾನು ಹನುಮಾನ್ ಮಲ್ ಕೇಳಿದೆ, ಕೊಟ್ಟರು. ಕೊಚ್ಚಿನ್ಗೆ ಎಲ್ಲ ವೈಲಿನ್ಸ್ ಹಾಕಬೇಕು ಅಂತ ಕೇಳಿದೆ, ಅದನ್ನು ಮಾಡಿಕೊಟ್ರು. ಆವಾಗ ನನಗೆ ಪ್ರೀತಿಪೂರ್ವಕವಾಗಿ ಕೇಳ್ಕೊಂಡೆ, ಇದೊಂದು ಸಿನಿಮಾ ಇದೆ, ಇದು ನೀವು ಮಾಡಿದ್ರೆ ನಾನು ಮಾಡ್ತೀನಿ ಸರ್ ಅಂತ. ಖುಷಿಯಿಂದ ಒಪ್ಕೊಂಡ್ರು. ಹಂಗಾಗಿ ಇದು ಟೇಕ್ ಆಫ್ ಆಯಿತು ಸರ್. ಮೊನ್ನೆನೂ ಒಂದು ಇದಾಗಿದೆ ಸರ್, ಏನೋ ಇದೆ, ಆ ಥರದ್ದೊಂದಷ್ಟು ಘರ್ಷಣೆಗಳು ಆಗ್ತಾನೇ ಇದೆ ಅಲ್ಲಿ, ನಿಂತಿಲ್ಲ. ಅದರಿಂದ ಸ್ವಲ್ಪ, ಯಾಕಂದರೆ ಅದು ಆ ಜಾಗ ಸ್ವಲ್ಪ ಇನ್ನೂ ಹಂಗೆ ಇದೆ. ಬಟ್ ಅದು ನೋಡ್ತೀವಿ ಸರ್, ಅದು ನೋಡಿ ಎಲ್ಲಿ ಶೂಟ್ ಮಾಡೋದು ಅಥವಾ ಯಾವ ಕಡೆ ಶೂಟ್ ಮಾಡೋದು. ಯಾಕಂದರೆ ಇಲ್ಲಿ ಎಲ್ಲರೂ ಈ ಪಾತ್ರಗಳೆಲ್ಲವೂ ಒಂಥರದ್ದು ಇದಕ್ಕೆ ಸರಿದಿರೋದ್ರಿಂದ ನಮ್ಗೆ ಶೂಟಿಂಗ್ ಮಾಡೋಕ್ಕೆ ಏನಂತ ತೊಂದರೆ ಆಗೋಲ್ಲ. ಇದು ಅಕ್ಸೆಪ್ಟೆಡ್, ಎಲ್ರಿಗೂ ಗೊತ್ತಿರೋವಂಥದ್ದೇ. ಆಮೇಲೆ ಪ್ರಕಟಣೆ ಇದು ನಮಗೆ ಪ್ರಿಂಟ್ ಮೇಲೆ ಪಬ್ಲಿಷ್ ಆಗ್ತಾನೆ ಇರೋದ್ರಿಂದ ಜನರ ಒಪ್ಪಿಗೆ ಇದೆ. ಅದು ಅಲ್ಲಿನ ಭಾಗದ ಜನರದ್ದು ಒಪ್ಪಿಗೆ ಇದೆ. ಹಾಂ ಸರ್, ಹಾಂ ಸರ್, ಅಲ್ಲಿ ನಾನು ಮರಾಠಿ ಸಿನಿಮಾ ಅಲ್ಲೇ ಮಾಡಿದ್ದು ಸರ್, ಗುಲ್ಬರ್ಗ ಮತ್ತು ಸೋಲಾಪುರದಲ್ಲೇ ಶೂಟ್ ಮಾಡಿದ್ದು. ಹಂಗಾಗಿ ಆ ಸಂದರ್ಭದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಿದೆ. ನಿರ್ಮಾಪಕರ ಕಡೆಯಿಂದ ಸಂಪೂರ್ಣವಾದ ಸಹಕಾರ ಇದೆ ಸರ್, ಆ ಥರದ್ದೇನಾಗಲ್ಲ. ನನಗೆ ಗೊತ್ತಿರೋ ಹಂಗೆ ಈ ವರ್ಷ ಶೂಟಿಂಗ್ ಒಂದೇ ಸರಿ ಒಂದು ಸ್ಟ್ರೆಚ್ಚಲ್ಲಿ ಪೂರ್ತಿ ಶೂಟ್ ಮುಗಿಸ್ಕೊಬಿಡ್ತೀನಿ ಸರ್. ಒಂದು ಸ್ಟ್ರೆಚ್ಚಲ್ಲಿ ಪೂರ್ತಿ ಶೂಟ್ ಮುಗಿಸ್ಕೊಬಿಡ್ತೀನಿ. ಅದೇ ಸೋನು ಸೂದ್ ಬರ್ತಿದ್ದಾರೆ, ಶಯಾಜಿ ಸಿಂಧೆ ಬರ್ತಾರೆ. ಪ್ರಾಯಶಃ ಅತುಲ್ ಕುಲಕರ್ಣಿ ಅವ್ರನ್ನೂ ಕೇಳಿದ್ದೀನಿ, ಅವ್ರು ಬಂದರೆ ಅವರು ಬರ್ಬೋದು. ಅದು ರವಿ ಕಾಳೆ ಅಥವಾ ಅತುಲ್ ಕುಲಕರ್ಣಿ ಅವರು ಒಳಗಡೆ ಬಂದರೂ ಬರ್ಬೋದು ಸರ್. ಚಂದಪ್ಪನ ಪಾತ್ರ ನಮ್ಮ ಲಿಖಿತ್ ಜಿ, ಕೇಶಪ್ಪ ತಾವರ್ಕೇಟ್ ಇವರು, ಅದು ಶಿವಾಜಿ ಬೋರ್ಲಿಗೆ ಬಸ್ಕುಮಾರ್, ಶರತ್ ಲೋಹಿತಾಶ್ವ ಬಂದು ಇದು ಸಿದ್ದಪ್ಪ ಬೋರ್ಗಿ, ಸಯಾಜಿ ಸಿಂಧೆ ಬಂದು ಮಣಿಕಪ್ಪ ಮಾಸ್ತರ್. ಈ ಥರದ್ದಿದೆ ಸರ್. ಸೋನು ಸೂದ್ ಪೊಲೀಸ್ ಆಫೀಸರ್ ಆಗಿ ಬರ್ತಾರೆ ಸರ್, ಪ್ರತಾಪ್ ರೆಡ್ಡಿ ಅಂತ ಅಂದ್ಕೊಂಡಿದ್ದೀವಿ ಸರ್. ವೈಲೆನ್ಸ್ ಪಾರ್ಟ್, ಅದು ನನಗೆ ವೈಲೆನ್ಸ್ ಮೊದಲಿಂದನೂ ಅದು ಆ ದಿನಗಳು ಕೊನೆಯ ಟೈಮಲ್ಲಿ ನಾನು ಹೊರಗಡೆ ಬಂದೆ ಸರ್. ಅದು ಮಾಡಬೇಕಾದ್ರೂ ಅದೊಂದು ಆ ಥರದ್ದೊಂದು ಇದಿತ್ತು. ಅಂದರೆ ಎಲ್ಲೂ ವೈಲೆನ್ಸ್ ಥರ ಪೋರ್ಟ್ರೇ ಮಾಡಬಾರ್ದು ಅನ್ನೋದೊಂದು ಅದು ಆ ಭಾಗದಲ್ಲಿ ನಾನು ಇದ್ದೆ ಸರ್. ಹಂಗಾಗಿ ಅದು ಆ ಎಚ್ಚರಿಕೆ ಇದ್ದೇ ಇರುತ್ತೆ ನನಗೆ. ಅದನ್ನು ಎಷ್ಟು ಇದು ಮಾಡೋಕ್ಕೆ ಸಾಧ್ಯನೋ ಅದನ್ನು ಡೆಫಿನೆಟ್ಲಿ ಸರ್. ಸೆನ್ಸಾರ್ ಅವ್ರಿಗೆ ಏನು ಹೆಚ್ಚು ನಾವು ತೊಂದರೆ ಕೊಡೋಲ್ಲ ಸರ್, ಸೆನ್ಸಾರ್ಗೆ ಹೆಚ್ಚು ತೊಂದರೆ ಕೊಡೋಲ್ಲ. ಬಟ್ ಅವರು ಸ್ವಲ್ಪ ಹೆಸರುಗಳು ಆ ಥರದ್ದು ಅದು ಇದಾಗ್ಬೋದು. ಅದೆಲ್ಲವನ್ನೂ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮಾಡ್ಕೊಳ್ತೀನಿ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. 8073516055.